ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ರಾಜೀನಾಮೆ ಕೊಟ್ಟರು. ಬೆಂಗಳೂರು ನಗರಾಭಿವೃದ್ಧಿ ಖಾತೆ ನೀಡಲಿಲ್ಲ ಅನ್ನುವಂಥ ಕೋಪ ಅವರಲ್ಲಿತ್ತು, ಅಸಮಾಧಾನ ಇತ್ತು. ನನಗೆ ಬೇಸರ ಆಗಿದೆ, ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ಇಷ್ಟೇ ಅವರು ಹೇಳಿದ್ದು. ಖುದ್ದಾಗಿ ಅವರೇ ಹೇಳಿದರು ಮುಖ್ಯಮಂತ್ರಿಗಳು. ಆವಾಗ ಉಪಮುಖ್ಯಮಂತ್ರಿ ಆಗಿದ್ದರು ಅವರು. ನಾನು ಮುಖ್ಯಮಂತ್ರಿ ಆದರೆ ಖಂಡಿತವಾಗಲೂ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಕೊಡ್ತೀನಿ ಅಂತ ಹೇಳಿದರು. ಆದರೆ ಕೊಡಲಿಲ್ಲ, ಜನಸಂಪನ್ಮೂಲ ಖಾತೆ ಕೊಟ್ಟರು. ನನಗೆ ಬೇಸರ ಆಗಿದೆ, ಅದಕ್ಕೋಸ್ಕರ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇದೆಲ್ಲ ಹೇಳ್ತಾನೆ ಒಂದಷ್ಟು ವಿಷಯಗಳನ್ನು ಸ್ಪಷ್ಟಪಡಿಸಿದರು. ನಾನು ಮೊದಲಿಂದಲೂ ಕೂಡ 53 ವರ್ಷಗಳಿಂದ ನಾನು ಕಾಂಗ್ರೆಸ್ಸಲ್ಲಿದ್ದೀನಿ. ಕಾಂಗ್ರೆಸ್ಸಲ್ಲಿ ನಾನು ಕಾರ್ಪೊರೇಟರಿಂದ ಹಿಡಿದು ನಾನು MLA ಮಂತ್ರಿ ತನಕ ಆಗಿರುವಂಥವನು. ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನಾನು ಮುಂದುವರಿತೀನಿ. ಇದು ರಾಮಲಿಂಗಾರೆಡ್ಡಿಯವರ ಮಾತು. ಮತ್ತೇನಾದರೂ ಅದೇ ಖಾತೆ ಕೊಡ್ತೀರಿ ಅಂತಂದರೆ ಒಪ್ಕೋತೀರಾ ಅಂತಂದರೆ ಇಲ್ಲ ಅಂದರು ರಾಮಲಿಂಗಾರೆಡ್ಡಿ. ನಾನೇನು ಇವ್ರನ್ನೂ ಯಾರು ಶಿವಕುಮಾರ್ ಅವ್ರನ್ನೂ ಕೂಡ ನಾನು ಮಂತ್ರಿ ಮಾಡ್ಕೊಳ್ಳಿ ಅಂತ ಕೇಳಲಿಲ್ಲ, ಅಥವಾ ಸಿದ್ದರಾಮಯ್ಯನವ್ರ ಹತ್ರ ಹೋಗಿ ನಾನು ಮಂತ್ರಿ ಮಾಡಲಿಕ್ಕೆ ಸೇರಿಸಿ ಅಂತ ಹೇಳಲಿಲ್ಲ, ಅಥವಾ ಹೈಕಮಾಂಡ್ಗೆ ಹೋಗಿ ನನ್ನ ಮಂತ್ರಿ ಮಾಡಿ ಅಂತ ನಾನೇನು ಕೇಳಿರಲಿಲ್ಲ. ಮಾಡಿದ್ದಾರೆ, ಸಂತೋಷ. ಮತ್ತು ಅವತ್ತೇ ಶಿವಕುಮಾರ್ ಬೆಂಗಳೂರು ಪೋರ್ಟ್ಫೋಲಿಯೋ ನಿನಗೆ ಕೊಡ್ತೀನಪ್ಪ ಅಂತ ಹೇಳಿದರು. ಆಯಿತು ಅಂತ ಬಂದೆ. ನಾನು ಅದನ್ನು ಕೇಳಿರಲಿಲ್ಲ, ಅವ್ರಿಗೆ ಅದನ್ನು ಕೇಳಲಿಲ್ಲ, ಅವರೇ ವಾಲಂಟಿಯರಾಗಿ ಹೇಳಿದರು. ಆಮೇಲೆ ನೋಡಿದ್ರೆ ಈಗ ಜನಸಂಪನ್ಮೂಲ ಕೊಟ್ಟಿದ್ದಾರೆ. ನಾನು 2 ಬಾರಿ ಕೂಡ ಅವರೇ ಕರೆದು ಕೊಡ್ತೀವಿ ಅಂತೇಳಿ ಆಮೇಲೆ ಬೇರೆಯವ್ರಿಗೆ ಆಯಿತು. ಅದಕ್ಕೆ ನನಗೆ ಬೇಸರ ಆಗಿ ಈಗ ಆತ್ಮಸಾಕ್ಷಿ ವಿರುದ್ಧವಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂಥೇಳಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಷ್ಟೇ. ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ, ಕಾಂಗ್ರೆಸ್ ಶಾಸಕನಾಗಿ ಮುಂದುವರಿತೀನಿ, ಅದರಲ್ಲೇನು ಎರಡನೇ ಮಾತಿಲ್ಲ. ನಾನೇನು ಇವ್ರನ್ನು ರಾಮಲಿಂಗಾರೆಡ್ಡಿ ಹಾಗಾದರೆ ತಮ್ಮ ರೆಸಿಗ್ನೇಷನ್ ಲೆಟರಲ್ಲಿ ಏನೇನು ಉಲ್ಲೇಖ ಮಾಡಿದ್ದಾರೆ ಬನ್ನಿ ನೋಡೋಣ. ನನಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಿದ್ದಕ್ಕೆ ತಮಗೂ ಹಾಗೂ ಕಾಂಗ್ರೆಸ್ ಪಕ್ಷಕ್ಕೆ ನನ್ನ ಧನ್ಯವಾದಗಳು. ನಾನು ನನ್ನ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗದ ಕಾರಣ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತಿದ್ದೇನೆ. ನನ್ನ ರಾಜೀನಾಮೆಯನ್ನ ಅಂಗೀಕರಿಸಬೇಕೆಂದು ಕೋರುತ್ತೇನೆ. ನಾನು ಶಾಸಕನಾಗಿ ಹಾಗೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಮುಂದುವರಿಯುತ್ತೇನೆ.